ಧರ್ಮೋಪದೇಶ ಕಂಡ 4ನೇ ಅಧ್ಯಾಯ 31ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಆತನು ನಿಮ್ಮನ್ನು ಅಲಕ್ಷ್ಯ ಮಾಡುವುದಿಲ್ಲ, ನಾಶನಕ್ಕೆ ಬಿಡುವುದಿಲ್ಲ ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ಜನರೇ, ನಮ್ಮ ದೇವರು ಏನಾಗಿದ್ದಾರೆ ಅಂದರೆ ಕನಿಕರ ಉಳ್ಳಂತಹ ದೇವರು ಆತನಾಗಿರುವವನಾಗಿದ್ದಾನೆ. ಆತನು ಕನಿಕರ ಉಳ್ಳ ದೇವರು ಆಗಿರುವುದರಿಂದ ಆತನು ನಮ್ಮನ್ನ ಏನ್ ಮಾಡುವುದಿಲ್ಲ, ಅಲಕ್ಷ್ಯ ಮಾಡುವುದಿಲ್ಲ. ಆತನು ನಮ್ಮನ್ನ ಮರೆಯುವುದಿಲ್ಲ. ನಾಶನದ ಮಾರ್ಗದಲ್ಲಿ ಆತನು ನಮ್ಮನ್ನ ಕರೆದುಕೊಂಡು ಹೋಗುವುದಿಲ್ಲ. ಒಂದು ಸಮಯದಲ್ಲಿ ನಾವು ನಾಶನದ ಮಾರ್ಗದಲ್ಲಿ ನಡೆದು ಹೋಗ್ತಾ ಇದ್ದೀವಿ, ಒಂದು ಪಾಪದ ಮಾರ್ಗದಲ್ಲಿ ನಡೆದು ಹೋಗುತ್ತಾ ಇದ್ದೀವಿ, ಒಂದು ನರಕದ ಹಾದಿಯಲ್ಲಿ ನಾವು ನಡೆದು ಹೋಗುತ್ತಾ ಇದ್ದೀವಿ. ಆತನು ನಮ್ಮನ್ನು ಹುಡುಕಿ ಬಂದು ನಾಶನದ ಮಾರ್ಗದಿಂದ ಆತನು ನಮ್ಮನ್ನು ಏನ್ ಮಾಡಿದ್ದಾನೆ, ತಪ್ಪಿಸಿದ್ದಾನೆ. ತನ್ನ ಕನಿಕರದಿಂದ ಆತನು ನಮ್ಮನ್ನ ಕರುಣಿಸುವವನಾಗಿದ್ದಾನೆ. ಆತನು ತನ್ನ ರಕ್ತವನ್ನು ಸುರಿಸಿ ಆತನು ನಮ್ಮನ್ನ ಕೊಂಡುಕೊಂಡಿರುವವನಾಗಿದ್ದಾನೆ. ಆತನು ನಮ್ಮನ್ನ ಅಲಕ್ಷ್ಯ ಮಾಡುವುದಿಲ್ಲ, ಆತನು ನಮ್ಮನ್ನ ಕೈ ಬಿಡುವುದಿಲ್ಲ, ಆತನು ನಮ್ಮನ್ನ ಮರೆಯುವುದಿಲ್ಲ. ಪ್ರೀತಿಯುಳ್ಳ ಜನರೇ, ಇವತ್ತು ನಮ್ಮ ಜೀವಿತದಲ್ಲಿ ಇರುವಂತಹ ನಮ್ಮ ಸ್ನೇಹಿತರು ಅವ್ರೇನ್ ಮಾಡುವವರಾಗಿದ್ದಾರೆ, ನಮ್ಮನ್ನ ಮರೆತು ಬಿಡುವವರಾಗಿದ್ದಾರೆ. ನಮ್ಮನ್ನ ಮರೆತು ಹೋಗಿ ನಮ್ಮ ಸ್ನೇಹಿತರು ನಮ್ಮನ್ನ ಾರೆ ಆದರೆ ಕರ್ತನು ನಮ್ಮನ್ನು ಅಲಕ್ಷ್ಯ ಮಾಡುವುದಿಲ್ಲ. ನನ್ನ ಮಗನು ಯಾವುದೋ ಮಾರ್ಗದಲ್ಲಿ ನಡೆದು ಹೋಗ್ತಾ ಇದ್ದಾನೆ, ನನ್ನ ಮಗಳು ಯಾವ ಮಾರ್ಗದಲ್ಲಿ ನಡೆದು ಹೋಗ್ತಾ ಇದ್ದಾಳೆ, ಆತನ ನಮ್ಮ ಮೇಲೆ ಕಣ್ಣಿಟ್ಟು ಆತನ ನಮ್ಮನ್ನು ನೋಡುವವನಾಗಿದ್ದಾನೆ. ಒಂದು ವೇಳೆ ನಾವು ಪಾಪದ ಮಾರ್ಗದಲ್ಲಿ ನಡೆದು ಹೋಗುತ್ತಾ ಇರುವುದಾದರೆ, ಒಂದು ವೇಳೆ ನಾವು ನಾಶನದ ಮಾರ್ಗದಲ್ಲಿ ನಡೆದು ಹೋಗುತ್ತಾ ಇರುವುದಾದರೆ ಆತನ ನಮ್ಮನ್ನ ತಪ್ಪಿಸುವವನಾಗಿದ್ದಾನೆ. ಒಂದು ಸರಿಯಾದ ಮಾರ್ಗದಲ್ಲಿ ನಮ್ಮನ್ನು ನಡೆಸುವವನಾಗಿದ್ದಾನೆ. ಆತನು ನಮ್ಮನ್ನ ಕರುಣಿಸಿ ನಮ್ಮನ್ನು ಸರಿಯಾದ ಮಾರ್ಗದಲ್ಲಿ ಆತನ ನಮ್ಮ ನಡೆಸುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನ, ನಿನ್ಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ದೇವರೇ, ಈ ವಾಕ್ಯ ಭಾಗ ಸಂದೇಶವನ್ನು ನೋಡುವ ಜನಗಳನ್ನು ಸಂಧಿಸು ಕರ್ತನೆ. ನಿನ್ನ ಜನರ ಜೀವಿತದಲ್ಲಿ ನೀನು ಕಾರ್ಯವನ್ನ ಮಾಡಿ ಅಪ್ಪ. ನಿನ್ನ ಜನರನ್ನ ನೀನು ಅಲಕ್ಷ್ಯ ಮಾಡದೆ ಅಪ್ಪ, ನಿನ್ನ ಜನರನ್ನ ನೀನು ಒಂದು ನಾಶನದ ಮಾರ್ಗದಿಂದ ತಪ್ಪಿಸಿ ನಿನ್ನ ಜನರನ್ನ ಸರಿಯಾದ ಮಾರ್ಗದಲ್ಲಿ ನೀನು ನಡೆಸುವುದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ಕರ್ತನೆ, ಆಮೆನ್, ಆಮೆನ್.